ಅರಮನೆಗೆ ತಲುಪಿದವಳು ನೇರವಾಗಿ ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಂದು ಮಾಸ್ಟರಿಂದ ಏನಾದರೂ ರಿಪ್ಲೈ ಬಂದಿದೆಯಾ ಅಂತ ಚೆಕ್ ಮಾಡಿದ ನಂತರ ಅವನಿಂದ ಯಾವುದೇ ರಿಪ್ಲೈ ಬರದೇ ಇರೋದಕ್ಕೆ ಹಾಯ್ ಕೋಪ ಬಂದಿದೆಯಾ, ಐ ಆಮ್ ವೆರಿ ಸಾರಿ ಅಂತ ಮತ್ತೊಮ್ಮೆ ಮೆಸೇಜ್ ಮಾಡಿದ್ಲು. ಅಷ್ಟೊತ್ತಿಗೆ ಸಾರಿ ಯಾಕೆ ಅಂತ ಬಂದು ಮಾನ್ಸ್ಟರ್ ಮೆಸೇಜ್ಗೆ ಮಧ್ಯಾಹ್ನ ಕ್ಯಾಂಟೀನ್ನ ನಡೆದ ಘಟನೆಗೆ ಸಾರಿ ಹೇಳ್ತಿದ್ದೀನಿ, ನನ್ನಿಂದಲೇ ನಿನ್ನ ಜಾಬ್ ಹೋಯ್ತಲ್ವಾ ಅಂತ ರಿಪ್ಲೈ ಕೊಟ್ಟಳು. ನಿಜಕ್ಕೂ ನೀನೇನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ, ನನ್ನ ಜಾಬ್ ಹೋಗೋದಕ್ಕೆ ನಾವು ಯಾವಾಗ ಭೇಟಿ ಆದವು ಅಂತ ಮೆಸೇಜ್ ಮಾಡ್ದ ಮಾನ್ಸ್ಟರ್. ಅದೇನು ದರ್ಶನ್ ಹಾಗೆ ಮಾತಾಡ್ತಿದ್ಯಾ ಅಂತ ಕೇಳಿದ ಆರಾಧ್ಯಕ್ಕೆ, ನನ್ನ ಹೆಸರು ದರ್ಶನ್ ಅಲ್ಲ, ನೀನೇನೋ ಗೊಂದಲಕ್ಕೀಡಾಗಿದೆಯಾ ಅಂತ ಅನಿಸುತ್ತೆ ಅಂತಂದ ಮಾನ್ಸ್ಟರ್. ನೀನು ದರ್ಶನ್ ಅಲ್ದಿದ್ರೆ ನನಗೆ ಯಾಕೆ ಮೆಸೇಜ್ ಮಾಡ್ತಿದ್ಯಾ, ಹಾಗಾದರೆ ನನಗೆ ಸುಳ್ಳು ಹೇಳಿದ್ರಾ, ನನ್ನ ಚೀಟ್ ಮಾಡಿದ್ರಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ನಿನಗೇನಾದರೂ ಹುಚ್ಚ, ನಾನು ಯಾವಾಗಲೂ ನಿನಗೆ ಹೆಸರು ಹೇಳಿಲ್ಲ ತಾನೇ, ನಿಜವಾಗ್ಲೂ ರಿಕ್ವೆಸ್ಟ್ ಬಂದಿದ್ದೆ ನಿನ್ನ ಕಡೆಯಿಂದ, ನಾನು ಜಸ್ಟ್ ಅಕ್ಸೆಪ್ಟ್ ಮಾಡ್ತಿದ್ದಲ್ಲಿ ನನ್ನ ತಪ್ಪೇನಿದೆ ಅಂತ ಬಂದ ಮಾನ್ಸ್ಟರ್ ಮೆಸೇಜ್ಗೆ ನಿಜವೇ ತಾನೇ, ತಪ್ಪು ನನ್ನದೇ, ಎಲ್ಲವನ್ನ ನಾನೇ ಊಹಿಸ್ಕೊಂಡೆ, ಛೇ ಅಂತ ತಪ್ಪಿತಸ್ಥ ಭಾವನೆ ಒಳಗಾದ ಆರಾಧ್ಯ. ಸಾರಿ ಮಾನ್ಸ್ಟರ್, ನಂದೇ ತಪ್ಪು, ಬೇರೇನೋ ಅಂದ್ಕೊಳ್ಬೇಡ ಅಂತ ಹೇಳಿ ಚಾಟಿಂಗ್ ನಿಲ್ಲಿಸಿದ್ಲು. ಮರುದಿನ ಆಫೀಸ್ಗೆ ಹೋದ ಅವಳಿಗೆ PR ಡಿಪಾರ್ಟ್ಮೆಂಟ್ ಹೆಡ್ ಪೋಸ್ಟ್ಗಾಗಿ ಬಂದ ಅಪ್ಲಿಕೇಶನ್ಗಳನ್ನ ನೋಡೋದ್ರಲ್ಲೇ ಸಮಯ ಕಳೆದು ಹೋಯಿತು. ಸ್ವಲ್ಪ ಸಮಯದ ನಂತರ ಬೇಸರ ಅನಿಸಿ ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ಗೆ ಹೋದ್ಲು. ಅಲ್ಲಿಬ್ಬರು ಲೇಡಿ ಸ್ಟಾಫ್ ಕಳೆದ ರಾತ್ರಿ ಪಬ್ನಲ್ಲಿಬ್ಬರು ಹೇಗೆ ಎಂಜಾಯ್ ಮಾಡಿದ್ರು ಅಂತ ಹೇಳ್ಕೊಳ್ತಾ ನಗ್ತಿದ್ರು. ಆ ಮಾತುಗಳು ಕೇಳಿದ ಆರಾಧ್ಯಗೆ ನನಗೂ ಕೂಡ ಅಲ್ಲಿಗೆ ಹೋಗ್ಬೇಕನ್ನಿಸ್ತಿದೆ, ಇವತ್ತೇ ಕಾವೇಜ್ ಸೇರಿ ಹೋಗೋ ಹಾಗೆ ಪ್ಲ್ಯಾನ್ ಮಾಡಬೇಕು, ಅಧಿರಾಜ್ಗೆ ಏನಾದರೂ ಒಂದು ಕತೆ ಹೇಳಿ ಅಧಿರಾಜ್ ಅವ್ರ ಪರ್ಮಿಷನ್ ಕೇಳಬೇಕು ಅಂದ್ಕೊಳ್ತಾ ತನ್ನ ಕ್ಯಾಬಿನ್ಗೆ ಹೋದ್ಲು. ಅಂದುಕೊಂಡಂತೆ ಅಧಿರಾಜ್ಗೆ ಕಾಲ್ ಮಾಡಿ ರಾತ್ರಿಗೊಬ್ಬ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ, ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಲು. ಮೀಟಿಂಗ್ ಎಲ್ಲಿ ನಡೀತಿದೆ ಅಂತಂದ ಅಧಿರಾಜ್. ಅದು ಇನ್ನೂ ಪ್ಲೇಸ್ ಡಿಸೈಡ್ ಆಗಿಲ್ಲ, ಡೋಂಟ್ ವರಿ, ಕಾವ್ಯ ಜೊತೆ ಸೇರಿ ಹೋಗ್ತಿದ್ದೀನಿ ಅಂತ ರಿಪ್ಲೈ ಕೊಟ್ಲು ಆರಾಧ್ಯ. ಓಕೆ, ಈ ಬಾರಿ ಏನಾದರೂ ಗೊಂದಲ ಮಾಡಿದ್ರೆ ನನ್ನೊಳಗಿನ ರಾಕ್ಷಸನ್ನ ನೋಡ್ತೀಯಾ, ಅರ್ಥ ಆಗ್ತಿದೆಯಾ ಅಂತ ಕಾಲ್ ಕಟ್ ಮಾಡ್ದ ಅಧಿರಾಜ್. ಅಬ್ಬಾ, ಈ ಗಂಡು ಮೃಗ ಒಪ್ಕೊಂಡಲ್ಲ, ಇವತ್ತು ರಾತ್ರಿ ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಳತ್ಲೆ ಕಾವ್ಯಾಗೆ ಹೇಳಿ ಅವಳ ಜೊತೆ ಸೇರಿ ಆ ರಾತ್ರಿ ಪಬ್ಬಿಗೆ ಹೋದ್ಲು ಆರಾಧ್ಯ. ಆದರೆ ಅಲ್ಲಿದ್ದ ವಾತಾವರಣ ನೋಡಿ ಕಾವ್ಯಕ್ಕೆ ತುಂಬ ವಿಚಿತ್ರವಾಗಿ ಅನ್ನಿಸ್ತು. ಅದೇ ವಿಷಯವನ್ನು ಆರಾಧ್ಯಗೆ ಹೇಳಿ ಅಂಥ ಜಾಗ ಕರ್ಕೊಂಡು ಬಂದಿದ್ದಕ್ಕೆ ಅವಳ ಮೇಲೆ ಕೋಪ ಮಾಡಿಕೊಂಡ್ಳು. ಆದರೆ ಆರಾಧ್ಯ ಮಾತ್ರ ಅದು ಯಾವುದನ್ನು ಲೆಕ್ಕಿಸ್ಕೊಳ್ದೆ, ಅಬ್ಬಾ ರಿಲ್ಯಾಕ್ಸ್ ಕಾವ್ಯ, ಇಲ್ಲಿ ಹೇಗಿದ್ರೆ ನಮಗೇನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ, ಅದ್ರ ಮೇಲೆ ಗಮನ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಇವಾಗ ನಿಜಕ್ಕೂ ನಾನೇನಂದೆ ಅಂತ ಇಷ್ಟೊಂದು ಕಿರಿಕಿರಿ ಮಾಡ್ಕೊಳ್ತಿದ್ಯಾ, ಈ ಪಬ್ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂತ ಅನುಮಾನದಿಂದ ಕೇಳಿದ್ಲು ಕಾವ್ಯ. ನಮ್ಮ ಆಫೀಸ್ನಲ್ಲಿರೋ ಸ್ಟಾಫ್ ಮಾತಾಡ್ಕೊಳ್ತಿದ್ದ ವಿಷಯದ ಬಗ್ಗೆ ಹೇಳಿದ್ಲು ಆರಾಧ್ಯ. ಇಡಿಯಟ್, ಯಾರೋ ಮಾತಾಡ್ಕೊಂಡಿದ್ದನ್ನು ಕೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ, ನಿನಗೆ ನಿಜಕ್ಕೂ ತಲೆ ಕೆಲಸ ಮಾಡ್ತಿಲ್ವಾ, ಇಲ್ಲೆಲ್ಲರೂ ಡ್ರಗ್ಸ್ ಮತ್ತು ಮುಳುಗಿ ತೇಲ್ತಾ ಹೇಗೆ ಬೇಕಾಬಿಟ್ಟಿಯಾಗಿ ಬಿಹೇವ್ ಮಾಡ್ತಿದ್ದಾರೆ ನೋಡು, ಇದು ನಮ್ಮಂಥವ್ರು ಬರೋ ಪಬ್ ಅಲ್ಲ ಕಣೆ, ನನಗೆ ಯಾಕೋ ಇಲ್ಲಿ ನೆಗೆಟಿವ್ ವೈಬ್ಸ್ ಕಾಣಿಸ್ತಿದೆ, ನಡಿ ಇಲ್ಲಿಂದ ಹೊರಟೋಗೋಣ ಮೊದಲು ಅಂತ ಕಂಗಾಲಾಗ್ತಾ ಹೇಳಿದ್ಲು ಕಾವ್ಯ. ಅಬ್ಬಾ ನೀನು ಕಂಗಾಲಾಗ್ಬಿಡ ಕಣೆ, ಒಮ್ಮೆ ನೋಡು ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ, ನಡಿ ನಾವು ಕೂಡ ಡ್ಯಾನ್ಸ್ ಮಾಡೋಣ ಅಂತಿದ್ದ ಆರಾಧ್ಯಗೆ, ನೀನು ಹೋಗಿ ಆ ಹುಚ್ಚು ಜಿಗಿತಗಳನ್ನ ಹಾಕು, ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ನೇರವಾಗಿ ಹೇಳಿದ್ಲು ಕಾವ್ಯ. ಇಲ್ಲೇ ಕೂತ್ಕೋ ಅಂತ ಹೇಳಿ ಆರಾಧ್ಯ ಡ್ಯಾನ್ಸ್ ಫ್ಲೋರ್ ಹತ್ರ ಹೋದ್ಲು. ಅವಳು ಹಾಗೆ ಹೋಗ್ತಿದ್ದಂತೆ ಮೊಬೈಲ್ ತೆಗೆದು ಒಬ್ಬರಿಗೆ ಮೆಸೇಜ್ ಮಾಡಿ ಪ್ರಶಾಂತವಾಗಿ ಕೂತು ಆರಾಧ್ಯಳನ್ನೇ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ಲು ಕಾವ್ಯ. ಆರಾಧ್ಯ ಹೋಗಿ ತುಂಬ ಸಮಯ ಆಗಿದ್ರಿಂದ ಅವಳ ಹತ್ರ ಹೋಗಿ, ಇವಾಗಲೇ ತುಂಬ ಸಮಯ ಆಯಿತು, ಇನ್ನು ಹೋಗೋಣವಾ ಅಂತ ಕೇಳಿದ್ಲು ಕಾವ್ಯ. ಅಬ್ಬಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಡ್ಯಾನ್ಸ್ ಮಾಡ್ತಿದ್ದ ಆರಾಧ್ಯಳ ಮೊಬೈಲ್ ರಿಂಗ್ ಆಗಲು ಸ್ಕ್ರೀನ್ ಮೇಲೆ ಅಧಿರಾಜ್ ಹೆಸರು ಕಾಣಿಸಿ ಶಾಕ್ ಆದ್ಲು. ಆ ಕಾಲ್ ಯಾರ್ದು ಅಂತ ತಿಳಿದ ಕಾವ್ಯ ತನ್ನಲ್ಲಿ ತಾನು ನಗ್ತಾ, ಏನಾಯ್ತು ಆರಾಧ್ಯ, ಇದ್ದಕ್ಕಿದ್ದಂತೆ ಮುಖ ಯಾಕಾಗಿ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ಲು ಕಾವ್ಯ. ಅಧಿರಾಜ್ ಅವರು ಕಾಲ್ ಮಾಡ್ತಿದ್ದಾರೆ, ಈ ಸೌಂಡ್ಸ್ ಕೇಳಿದ್ರೆ ಅವರಿಗೆ ಅನುಮಾನ ಬರುತ್ತೆ, ಅರ್ಜೆಂಟಾಗಿ ಬೇರೆ ಎಲ್ಲಾದರೂ ಹೋಗಿ ಮಾತಾಡಬೇಕು ಅನ್ನೋದ್ಲೇ ಒಂದು ಪ್ರೈವೇಟ್ ರೂಮ್ಗೆ ಹೋಗೋ ದಾರಿಯಲ್ಲಿ ಗ್ಲಾಸ್ ಕ್ಯಾಬಿನ್ ಒಳಗಿದ್ದ ಮಲ್ಲೇಶ್ವರಿ ಹಾಗೂ ಸ್ಟಾವ್ಯಾಳನ್ನು ನೋಡಿ ನಿಂತುಬಿಟ್ಲು. ಇಬ್ಬರು ಇಲ್ಲಿದ್ದಾರಲ್ಲ, ಸುತ್ತಲೂ ಅಷ್ಟೊಂದು ಜನ ಗಂಡಸರಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿದವ್ರ ಜೊತೆ ಹೇಗೆ ಬೇಕೋ ಆಗಿದ್ದಾರೆ, ನಿಜಕ್ಕೂ ಇಲ್ಲೇನು ನಡೀತಿದೆ ಕಾವ್ಯ ಅಂತ ಶಾಕ್ ಆಗ್ತಾ ಕೇಳಿದ್ಲು ಆರಾಧ್ಯ.
ರಸ್ತೆ ಪಾಲಾಗಿದ್ದಾರೆ. ತಿನ್ನೋದಕ್ಕೆ ಅನ್ನ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಅದಲ್ಲದೆ ಫೀಸ್ ಕಟ್ಟಿಲ್ಲ ಅಂತ ಸ್ಟಾಫ್ಗಳನ್ನು ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತ ತಿಳಿಯಿತು. ಇನ್ನು ದುಡ್ಡು ಸಂಪಾದಿಸೋದಕ್ಕೆ ಈ ಮಾರ್ಗ ಆಯ್ದುಕೊಂಡಿದ್ದಾರೆ ಅನಿಸುತ್ತೆ. ಎಷ್ಟಿದ್ರು ನಿನ್ನ ತಂಗಿ ಮತ್ತು ಚಿಕ್ಕಮ್ಮ ಅಲ್ವಾ, ನೀನೇನಾದರೂ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ಲು ಕಾವ್ಯ ವ್ಯಂಗ್ಯವಾಗಿ. ಅವ್ರ ಇಬ್ಬರ ಮೇಲೆ ಕರುಣೆಯಾ? ಅವ್ರ ಮೇಲೆ ಕರುಣೆ ಪಟ್ಟರೆ ಆಮೇಲೆ ನನ್ನ ಮೇಲೆ ಕರುಣೆ ಪಡೋದಕ್ಕೆ ಯಾರೂ ಇರಲ್ಲ. ಅಂಥ ಹೆಂಗಸು ನನ್ನ ತಂದೆಗೆ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಿದೆ. ಅವರಿಬ್ಬರು ಹೇಗೆ ಸತ್ರೆ ನನಗೇನು ಬಿಡು ಅಂತ ಇನ್ನು ಏನೋ ಹೇಳ್ತಿದ್ದ ಆರಾಧ್ಯಳ ಮೊಬೈಲ್ ಮತ್ತೆ ರಿಂಗ್ ಆಯಿತು. ಒಂದು ಪ್ರೈವೇಟ್ ರೂಮ್ ಒಳಗೆ ಹೋಗಿ ಕಾಲ್ ಅಟೆಂಡ್ ಮಾಡಿದ್ಲು. ಆ ಕಡೆಯಿಂದ ಕಾಲ್ ಲಿಫ್ಟ್ ಮಾಡೋದಕ್ಕೆ ಯಾಕೆ ಲೇಟ್ ಆಯಿತು, ಎಲ್ಲಿದೆಯಾ ಎಂಬ ಅಧಿರಾಜ್ನ ಮಾತುಗಳು ಸೀರಿಯಸ್ ಆಗಿ ಕೇಳಿಸಿದ್ವು. ಹೋಟೆಲ್ನಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ, ಕ್ಲೈಂಟ್ ಜೊತೆ ಮೀಟಿಂಗ್ ಎಂದ ಆರಾಧ್ಯಳ ಮಾತು ಮುಗಿಯೋಷ್ಟರಲ್ಲೇ ಇಲ್ಲೇನಾ ಅಂತ ಡೋರ್ ಓಪನ್ ಮಾಡ್ಕೊಂಡು ಬಂದ ಅಧಿರಾಜ್ನ ಸಡನ್ ಎಂಟ್ರಿಗೆ ಶಾಕ್ ಆಗ್ತಾ, ನೀವೇನು ಇಲ್ಲಿಗೆ ಬಂದಿದ್ದೀರಿ ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ನೀನು ಯಾಕೆ ಬಂದಿದೆಯೋ ನಾನು ಅದಕ್ಕೆ ಬಂದಿದ್ದೀನಿ ಅಂತ ಸೀರಿಯಸ್ ಆಗಿ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬರ್ತಿದ್ದ ಅಧಿರಾಜ್ನ ನೋಡಿ ಗುಂಡಿಗೆ ಜಾರು ಹೋಗ್ತಿರಲು, ನಿಲ್ಲಿ ಪ್ಲೀಸ್, ಎಲ್ಲಿಗೆ ಬರ್ತಿದ್ದೀರಾ, ಮೊದಲು ಹಿಂದಕ್ಕೆ ಹೋಗಿ ಅಂತ ಸ್ವಲ್ಪ ಧೈರ್ಯವಾಗಂದ್ಲು ಆರಾಧ್ಯ. ಇಷ್ಟಕ್ಕೂ ನಿನ್ನ ಕ್ಲೈಂಟ್ ಎಲ್ಲಿದ್ದಾನೆ, ಒಮ್ಮೆ ತೋರಿಸು, ಒಮ್ಮೆ ಮಾತಾಡ್ತೀನಿ ಅಂತ ಕ್ರೂರವಾದ ನಗು ಬೀರ್ತ ಅಧಿರಾಜ್. ಅವನು ಹೊರಗೆ ಡ್ಯಾನ್ಸ್ ಫ್ಲೋರ್ನಲ್ಲಿದ್ದಾನೆ, ಸ್ವಲ್ಪ ಬ್ಯುಸಿ, ಇನ್ನೊಮ್ಮೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಿಡಿ ಅಂತ ಕಂಗಾಲಾಗಿ ಹೇಳಿದ್ಲು ಆರಾಧ್ಯ. ಸರಿ ನಡಿ, ಹಾಗಾದರೆ ನಾವೇ ಅಲ್ಲಿಗೆ ಹೋಗೋಣ, ನಾನು ಇವಾಗಲೇ ಮೀಟ್ ಆಗಬೇಕು ಅಂತ ಆರಾಧ್ಯಳು ಕೈ ಹಿಡ್ಕೊಂಡ ಅಧಿರಾಜ್. ಅದರಿಂದ ಮ್ಯಾಟರ್ ಪೂರ್ತಿ ಅರ್ಥ ಆಗೋದು ಆರಾಧ್ಯ. ಪ್ಲೀಸ್ ಅಧಿರಾಜ್ ಅವರೇ, ನಾನೇನೋ ಸುಮ್ಮನೆ ಬಂದೆ, ನಿಜ ಹೇಳಿದ್ರೆ ಹೋಗೋದಕ್ಕೆ ಬಿಡಲ್ಲ ಅಂತ ಸುಳ್ಳು ಹೇಳಿದೆ, ಪ್ಲೀಸ್ ಈ ಒಂದು ಬಾರಿ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ನನಗೆ ಸುಳ್ಳು ಹೇಳಿದ್ದೇ ಅಲ್ಲದೆ ಇಂತಹ ಪಪ್ಸ್ಗೆ ಬರೋದಕ್ಕೆ ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ? ಒಂದು ಕೆಲಸ ಮಾಡೋ ಮುನ್ನ ಅದು ಒಳ್ಳೇದಾ ಕೆಡ್ತಾ ಅಂತ ಯೋಚಿಸೋದು ಜ್ಞಾನ ಇಲ್ವಾ? ಯಾವಾಗ ಬದಲಾಗ್ತೀಯ ನೀನು ಅಂತ ಕೋಪದಿಂದ ಕೂಗಾಡ್ದ ಅಧಿರಾಜ್ ವರ್ಮ. ನಿಜಕ್ಕೂ ಇವಾಗ ನಾನು ಅಂಥ ದೊಡ್ಡ ಅಪರಾಧ ಏನು ಮಾಡಿದೆ ಅಂತ ನನ್ನ ಮೇಲೆ ಹೀಗೆ ಕೂಗಾಡ್ತಿದ್ದೀರಿ ನೀವು ಅಂತ ಆಕ್ರೋಶದಿಂದ ಕೇಳಿದ್ಲು ಆರಾಧ್ಯ. ಬಾಯಿ ತೆಗೆದ್ರೆ ಕೊಂದು ಬಿಡ್ತೀನಿ. ನಾವೊಂದು ಜಾಗಕ್ಕೆ ಬಂದಿದ್ದೀವಿ ಅಂದರೆ ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ನೋಡ್ಕೋಬೇಕು, ಶತ್ರುಗಳ ಮಧ್ಯೆ. ನಿಜಕ್ಕೂ ಇಲ್ಲಿ ಏನು ನಡೀತಿದೆ ಅಂತ ಕನಿಷ್ಠ ನಿನಗೆ ಐಡಿಯಾ ಇದೆಯಾ? ಯಾವಾಗಲೂ ಎಂಜಾಯ್ಮೆಂಟ್ ಅಷ್ಟೇನಾ, ಸೇಫ್ಟಿ ನೋಡ್ಕೊಳ್ಳಲ್ವಾ ಅಂತ ಕೂಗಾಡ್ತಿದ್ದ ಅಧಿರಾಜ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಕಾವ್ಯಾಳ ಕಡೆ ನೋಡಿದ್ಲ ಆರಾಧ್ಯ. ಅವಳ ಪ್ರಶಾಂತತೆಯನ್ನು ನೋಡಿ, ಇಡಿಯಟ್, ನೀನೇ ತಾನೇ ಹೇಳಿದ್ದು ಅಧಿರಾಜ್ಗೆ ಅಂತ ಕೋಪದಿಂದ ಕಿರ್ಚಿದ್ಲು ಆರಾಧ್ಯ. ನಾನೇನು ಮಾಡಿದ್ರು ನೀನು ಒಳ್ಳೇದಕ್ಕೆ ಬೇಬಿ, ನೀನು ಎಲ್ಲ ಬುದ್ಧಿ ಇಲ್ದ ಕೆಲಸಗಳನ್ನ ಮಾಡ್ತಿದ್ರಿ ಇಷ್ಟು ದಿನ ಅಂತ ತಾಳ್ಮೆ ಇಟ್ಕೊಳ್ಬೇಕು. ನೋಡ್ತಾ ನೋಡ್ತಾ ನೀನೆಲ್ಲ ಡೇಂಜರಲ್ಲಿ ಬೀಳೋ ಕೆಲಸಗಳನ್ನೇ ಮಾಡ್ತಿದ್ರೆ ಸುಮ್ಮನೆ ಇರೋದಕ್ಕಾಗಲ್ಲ ಕಣೆ. ಗಲಾಟೆ ಮಾಡಿದೆ, ಅರಮನೆಗೆ ನಡಿ ಬೇಬಿ, ನಾಳೆ ಮಾತಾಡ್ಕೊಳ್ಳೋಣ ಅಂತ ಸಾಫ್ಟ್ ಧ್ವನಿಯಲ್ಲಿ ಹೇಳಿದ್ಲು ಕಾವ್ಯ. ಅವಳ ಮಾತುಗಳಿಗೆ ಕೋಪದಿಂದ ಮುಖ ತಿರುಗಿಸಿದ ಆರಾಧ್ಯಳನ್ನ ನೋಡಿ ಬೇಸರ ಅನಿಸಿದ್ರು. ಆಮೇಲೆ ಮಾತನ್ನ ಬಿಡು ಅಂತ ಸೈಲೆಂಟಾಗಿ ಉಳ್ಕೊಂಡ್ಲು ಕಾವ್ಯ. ನೀನು ಕೂಡ ಬಾ ಕಾವ್ಯ ಅಂತ ಸ್ಟಾಪ್ ಮಾಡ್ತಾನೆ ಅಂತ ಹೇಳಲಿಂದ ಆರಾಧ್ಯಳನ್ನು ಕರ್ಕೊಂಡು ಹೊರಟೋದ ಅಧಿರಾಜ್. ಅರಮನೆಗೆ ತಲುಪಿದ ತಕ್ಷಣ ಒಳಗೋಡಿದ ಆರಾಧ್ಯ ತನ್ನ ಹಳೆಯ ರೂಮ್ ಕಡೆ ಹೋದ್ಲು. ಆದರೆ ಆ ಡೋರ್ ಲಾಕ್ ಆಗಿರಲು ಸುಮಿತ್ನನ್ನು ಕರೆದು ಡೋರ್ ಓಪನ್ ಮಾಡೋದು ಕೇಳಿದ್ಲು. ಸಾರಿ ಮೇಡಮ್ ಸರ್, ಆರ್ಡರ್ ಇಲ್ಲದೆ ಓಪನ್ ಮಾಡೋದಕ್ಕಾಗಲ್ಲ. ಅನಾವಶ್ಯಕವಾಗಿ ಅವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ, ಕ್ಷಮಿಸಿ. ಸಾರಿ ಅಂತ ವಿನಯವಾಗಿ ಕೇಳ್ದ. ಈ ರೂಮ್ ಎಲ್ಲಿದ್ದರೆ ಇನ್ನೊಂದು ರೂಮ್ನಲ್ಲಿ ಇರ್ತೀನಿ ಅಂತ ಅರಮನೆ ಪೂರ್ತಿ ತಿರುಗಿದ ಆರಾಧ್ಯಗೆ ಒಂದೇ ಒಂದು ರೂಮ್ ಕೂಡ ಓಪನ್ ಆಗಿ ಕಾಣಿಸ್ಲಿಲ್ಲ. ಆದ್ದರಿಂದ ಕೋಪದಿಂದ ಕೆಳಕ್ಕೆ ಹೋಗಿ ಸೋಫಾದಲ್ಲಿ ಕೂತಿದ್ದ ಅಧಿರಾಜ್ ಜೊತೆ, ನಿನ್ನ ಜೊತೆ ಸೇರಿ ಇರೋದಕ್ಕೆ ನನಗಿಷ್ಟ ಇಲ್ಲ, ನಾನು ರೂಮ್ ಲಾಕ್ ಓಪನ್ ಮಾಡೋದಕ್ಕೆ ಹೇಳು ಅಂತ ಕಿರ್ಚಿದ್ಲು. ಆಗಲ್ಲ, ನೀನು ನನ್ನ ಜೊತೆ ಅದೇ ರೂಮ್ನಲ್ಲಿ ಇರಬೇಕು, ನೀನು ಬೇರೆ ಆಪ್ಷನ್ನೇ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ದ ಅಧಿರಾಜ್. ಹಾಗಾದರೆ ನಾನು ಈ ಸೋಫಾದಲ್ಲಿ ಮಲಗ್ತೀನಿ ಅಂತಿದ್ದ ಆರಾಧ್ಯ ಹತ್ರ ಸಾವಿತ್ರಿ ಬಂದು, ಮೇಡಮ್ ಈ ಹಾಲ್ ಪೂರ್ತಿ ನಾನೇ ಕ್ಲೀನ್ ಮಾಡಬೇಕು ಸರ್, ಮುಂಜಾನೆ ಕೆಳಗೆ ಬರೋಷ್ಟರಲ್ಲಿ ನೀಟಾಗಿಲ್ದಿದ್ರೆ ಒಪ್ಪಲ್ಲ, ದಯವಿಟ್ಟು ಇಲ್ಲಿ ಮಲಗ್ತೀನಿ ಅಂತ ಮಾತ್ರ ನಾನು ಹೊಟ್ಟೆ ಹೊನೇನು ಕೆಡಿಸ್ಬೇಡಿ, ನಿಮ್ಮ ರೂಮ್ಗೆ ಹೊರಟೋಗಿ ಮೇಡಮ್ ಅಂತ ದೀನವಾಗಿ ರಿಕ್ವೆಸ್ಟ್ ಮಾಡಿದ್ಲು ಸಾವಿತ್ರಿ. ಎಲ್ಲರೂ ಬೇಕಂತಾನೆ ಮಾಡ್ತಿದ್ದೀರಲ್ಲ, ನಿಮ್ಮೆಲ್ಲರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ಇಲ್ಲೇ ಇರ್ತೀನಿ, ಏನು ಮಾಡ್ಕೊಳ್ತೀಯೋ ಮಾಡ್ಕೋ ಅಂತ ಕೋಪದಿಂದ ಹೇಳಿದ ಆರಾಧ್ಯಳ ಕಡೆ ಒಂಥರ ನೋಡಿ ಅಲ್ಲಿಂದ ರೂಮ್ ಒಳಗೆ ಹೊರಟೋದ ಅಧಿರಾಜ್. ನನಗಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ವೇ, ಎಲ್ಲರೂ ನನ್ನ ಒಂಟಿಯಾಗಿ ಬಿಟ್ಬಿಟ್ರಾ ಅಂತ ಬೇಸರದಿಂದ ಅಂದ್ಕೊಂಡ್ಳು. ಇಷ್ಟರಲ್ಲಿ ಸಾವಿತ್ರಿ ಬಂದು, ಮೇಡಮ್ ನಿಮ್ಮ ಒಳ್ಳೇದನ್ನು ಬಯಸೋರಾಗಿ ಹೇಳ್ತಿದ್ದೀನಿ ಸರ್, ಕೋಪ ಜಾಸ್ತಿ ಆಗೋಗಿ ಏನೂ ಮಾಡಬೇಡಿ, ನಿಮ್ಮ ರೂಮ್ಗೆ ಹೋಗಿ ಹ್ಯಾಪಿಯಾಗಿ ಮಲ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ಲು.
ಸರಿ ಬಿಡು ಹಾಗಾದರೆ ಹೋಗ್ತೀನಿ ಅಂತ ಹೇಳಿ ರೂಮ್ಗೆ ಹೋದ. ಆರಾಧ್ಯ ಫ್ರೆಶ್ ಆಗಿ ಬೆಡ್ ಮೇಲೆ ಕೂತು ಮೊಬೈಲ್ ತೆಗೆದ್ಲು. ಆಗಲೇ ಚಾಟಿಂಗ್ ಆ್ಯಪ್ನಲ್ಲಿ ಮಾನ್ಸ್ಟರ್ನಿಂದ ಬಂದ ಮೆಸೇಜ್ ಇರೋದು ಓಪನ್ ಮಾಡಿದ್ಲು. ಏನು ಮಾಡ್ತಿದ್ಯಾ ಅಂತ ಬಂದ ಮಾನ್ಸ್ಟರ್ ಮೆಸೇಜ್ಗೆ ಅಧಿರಾಜ್ ಇದಾನೋ ಏನೋ ಅಂತ ಸುತ್ತಲೂ ನೋಡಿದ್ಲು. ರೂಮ್ನಲ್ಲಿ ಎಲ್ಲೂ ಕಾಣಿಸ್ತಾ ಇರೋದಕ್ಕೆ ಧೈರ್ಯವಾಗಿ ನಾ ಗೇಮ್ ಆಡ್ತಿದ್ದೀನಿ ಅಂತ ರಿಪ್ಲೈ ಕೊಟ್ಲು ಆರಾಧ್ಯ. ಆ ದಿನದ ಸಂಭಾಷಣೆಯಲ್ಲಿ ಇಬ್ಬರ ಮಧ್ಯೆ ತುಂಬ ಮಾತುಕತೆ ನಡೀತು. ನಿನ್ನ ನಿಜವಾದ ಹೆಸರೇನು ಅಂತ ಕೇಳಿದ ಆರಾಧ್ಯಗೆ. ಮಾನ್ಸ್ಟರ್ ಅಂತ ಕರಿತಿದೆಯಲ್ಲ, ಹೆಸರಿಂದ ಏನು ಕೆಲಸ, ಹಾಗೆ ಕಂಟಿನ್ಯೂ ಆಗುವಂತ ಬಂತು ಉತ್ತರ. ಅದೇನು ಹೆಸರು ನಿಜಕ್ಕೂ ವಿಚಿತ್ರ ಆಗಿದೆ, ನೀನಾದರೂ ನಿಜವಾಗಿಯೂ ಮಾನ್ಸ್ಟರಾ ಅಂತ ಕೇಳಿದ ಆರಾಧ್ಯಗೆ. ಹೌದು, ಎಲ್ಲರೂ ನನ್ನ ಬಗ್ಗೆ ಅದೇ ಅಂದ್ಕೊಳ್ತಾರೆ ಅಂತ ಆನ್ಸರ್ ಕೊಟ್ಟ ಮಾನ್ಸ್ಟರ್. ಹಾಗೆ ಇಬ್ಬರು ಮಾತಾಡ್ಕೊಳ್ತಾ ಇರೋದು. ಸ್ವಲ್ಪ ಸಮಯದ ನಂತರ ಅಧಿರಾಜ್ ಬಂದಿದ್ದರಿಂದ ಮೊಬೈಲ್ ಪಕ್ಕಕ್ಕಿಟ್ಟು ಮಲ್ಕೊಂಡ್ಲ ಆರಾಧ್ಯ. ಅವಳನ್ನ ನೋಡಿ ಸಣ್ಣದಾಗಿ ನಗ್ತಾ, ಬೇಬಿ ನೀನಂಥ ಪ್ಲೇಸಸ್ಗೆ ಹೋಗಬಾರ್ದು, ತುಂಬ ಡೇಂಜರ್, ಅದಕ್ಕೆ ಅಲ್ಲಿಂದ ಕರ್ಕೊಂಡು ಬಂದೆ, ಅರ್ಥ ಮಾಡ್ಕೋ ಬೇಬಿ ಅಂತ ಪಕ್ಕದಲ್ಲಿ ಕೂತ್ಕೊಳ್ತಾ ಹೇಳ್ದ ಅಧಿರಾಜ್. ಯಾಕೆ ಹೋಗಬಾರ್ದು, ನೀವು ಕೂಡ ಪಬ್ಗೆ ಹೋಗ್ತೀರಲ್ಲ, ಮತ್ತು ನನಗೆ ಮಾತ್ರ ಯಾಕೆ ಈ ರೆಸ್ಟ್ರಿಕ್ಷನ್ಸ್ ಅಂತ ಕೋಪದಿಂದ ಕೇಳ್ತಿದ್ದ ಆರಾಧ್ಯಳಿಗೆ. ನಾನು ಹೋಗೋದು ಅಂಥ ಪಬ್ಗಲ್ಲ, ಆದರೂ ನಾನು ಹೋಗೋದು ನೀನು ಹೋಗೋದು ಒಂದೇನಾ ಅಂತ ಕೋಪದಿಂದ ನೋಡ್ದ ಅಧಿರಾಜ್. ಹೇಗೆ ಬೇರೆ ಆಗುತ್ತೆ, ಮೇಲಿಗೋ ತೋರಿಸ್ತಿದ್ದೀರಾ, ಗಂಡು ಹೆಣ್ಣು ಇಬ್ಬರು ಸಮಾನವೇ, ನನ್ನನ್ನು ತಡೆಯೋ ಹಕ್ಕು ನಿಮಗಿಲ್ಲ ಅಂತ ಹಠದಿಂದ ಅಂದ್ಲು ಆರಾಧ್ಯ. ನಿಜಕ್ಕೂ ಹಾಗೆ ನಾನು ಏನಾದರೂ ಮೇಲಿಗೋ ತೋರಿಸಿದ್ರೆ ಹೆಜ್ಜೆ ಕೂಡ ಹೊರಗಿಡ್ತಿರ್ಲಿಲ್ಲ. ನಿನಗೆ ಈ ಮಧ್ಯೆ ನಾನಂದರೆ ಭಯ ಹೋಗಿದೆ. ಇಷ್ಟೊಂದು ಬಾರಿ ಬೇಡ ಅಂತ ಹೇಳಿದ ಕೆಲಸ ಮಾಡಿದ್ರೆ ನಾನು ಕೊಡೋ ಪನಿಷ್ಮೆಂಟ್ ತುಂಬ ಕಠಿಣವಾಗಿರುತ್ತೆ. ಹಾಗಲ್ಲ ಹೀಗಲ್ಲ ಅಂತ ನಿನಗಿಷ್ಟ ಬಂದ ಹಾಗೆ ಮಾಡ್ತೀನಿ ಅಂದರೆ ಸರಿ, ನಾನು ಕೊಡೋ ಪನಿಷ್ಮೆಂಟ್ ತುಂಬ ಸೀರಿಯಸ್ ಆಗಿರುತ್ತೆ, ಅರ್ಥ ಆಯಿತಾ ಅಂತ ತುಂಬ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ಅವನ ಧ್ವನಿಯ ಗಾಂಭೀರ್ಯಕ್ಕೆದರಿ ಏನು ಮಾಡಲ್ಲ ಅನ್ನುವಂತೆ ತಲೆ ಅಡ್ಡಾಡಿಸಿ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಹೊರಗೆ ಬಂದು ಅಧಿರಾಜ್ ಅವಳ ಪಕ್ಕದಲ್ಲಿ ಮಲಗಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ನನಗಿಷ್ಟ ಇಲ್ಲ, ನನ್ನ ಬಿಡು ಫಸ್ಟ್ ಅಂತ ಕೋಪದಿಂದ ಅಂತಿದ್ದ ಆರಾಧ್ಯಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು, ಬಿಡಲ್ಲ, ಇದು ನನ್ನ ವೈಫ್, ನನ್ನ ಇಷ್ಟ, ನಿನ್ನ ಮೇಲೆ ಪೂರ್ಣ ಅಧಿಕಾರ ನನಗೆ ಮಾತ್ರ ಇದೆ ಅಂತ ಅವಳಿಗೆ ಮತ್ತೆ ಮುತ್ತಿಟ್ಟು ಗಟ್ಟಿಯಾಗಿ ಅಪ್ಕೊಂಡ ಅಧಿರಾಜ್. ಆಗಲೇ ಕೋಪ, ಅಷ್ಟರಲ್ಲಿ ಪ್ರೀತಿಯನ್ನು ತೋರಿಸೋ ಅವನ ಬಿಹೇವಿಯರನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕೋ ತಿಳಿದೇ ಸೈಲೆಂಟ್ ಆಗೋದ್ಲ ಆರಾಧ್ಯ. ಮರುದಿನ ಮಾರ್ನಿಂಗ್ ಕಂಪ್ನಿಗೆ ಹೋದ ಆರಾಧ್ಯ ಸಿಸ್ಟಮ್ ಓಪನ್ ಮಾಡಿ ಗೇಮ್ ಆಡ್ತಿದ್ದಾಳೆ. ಇಷ್ಟರಲ್ಲಿ ಮಾನ್ಸ್ಟರ್ನಿಂದ ಹಾಯ್ ಹವ್ ಆರ್ ಯು ಅಂತ ಕೇಳಿದ. ಮೂಡ್ ನಾರ್ಮಲ್ ಆಯಿತಾ ಅಂತ ಮೆಸೇಜ್ ಬರಲು, ನಾಟ್ ಬ್ಯಾಡ್, ಬಟ್ ಕೋಪ ಮಾತ್ರ ಕಮ್ಮಿ ಆಗಿಲ್ಲ, ತುಂಬ ಕಿರಿಕಿರಿ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಏನಾಯಿತು, ಯಾರ ಮೇಲೆ ಕೋಪ ಅಂತ ಕೇಳಿದ ಮಾನ್ಸ್ಟರ್ ಜೊತೆ. ಇವಾಗ ಅವನ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ, ಇಷ್ಟಕ್ಕೂ ನಿನ್ನ ಸಮಾಚಾರ ಏನು, ಗರ್ಲ್ ಫ್ರೆಂಡ್ ಇದ್ದಾಳಾ ಅಂತ ಟಾಪಿಕ್ ಬದಲಾಯಿಸಿದ್ಲು. ಗರ್ಲ್ ಫ್ರೆಂಡ್ ಇಲ್ಲ, ವೈಫ್ ಇದ್ದಾಳೆ ಅಂತ ಬಂದ ಮೆಸೇಜ್ಗೆ ಶಾಕ್ ಆಗ್ತಾ, ವೈಫ್ ಇರುವಾಗ ಲೇಡಿ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀರಾ, ಭಯ ಇಲ್ವಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಆರಾಧ್ಯ. ತಪ್ಪೇನಿದೆ, ಆದರೂ ಫ್ರೆಂಡ್ ಜೊತೆ ಮಾತಾಡೋದಕ್ಕೆ ಭಯ ಯಾಕೆ, ಮೊದಲು ನಿನ್ನ ಬಗ್ಗೆ ಹೇಳು, ನಿನಗೆ ಬಾಯ್ ಫ್ರೆಂಡ್ ಇದ್ದಾನಾ ಅಂತ ಕೇಳಿದ ಮಾನ್ಸ್ಟರ್ಗೆ. ನನಗೆ ಮದುವೆಯಾಗಿ 3 ತಿಂಗಳಾಯಿತು ಅಂತ ರಿಪ್ಲೈ ಕೊಟ್ಟಲು ಆರಾಧ್ಯ. ಹೌದಾ, ಈ ಟೈಮ್ನಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಮತ್ತು ನಿನ್ನ ಹಸ್ಬೆಂಡ್ ಏನು ಅಂದ್ಕೊಳಲ್ವಾ ಅಂತ ಕೇಳಿದ ಮಾನ್ಸ್ಟರ್ಗೆ. ಅಂದರೆ ನಾನು ಸುಮ್ಮನೆ ಇರ್ತೀನ ಏನು, ಯಾವಾಗ ನೋಡಿದ್ರು ಸ್ಕೂಲ್ ಮಾಸ್ಟರ್ ಥರ ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ, ನಾನೇನಾದರೂ ಚಿಕ್ಕ ಹುಡುಗಿನ, ಏನು ಮಾಡಬೇಕು ಏನು ಮಾಡಬಾರ್ದು ನನಗೆ ಮಾತ್ರ ತಿಳಿಯಲ್ವಾ, ಪ್ರತಿಯೊಂದಕ್ಕೂ ಕೋಪ ತೋರಿಸಿ ಹೆದರಿಸ್ತಾನೆ, ದಿನ ಹೋದಂಥ ಅವನ ಬಿಹೇವಿಯರ್ ನನಗೆ ಬೇಸರ ತರಿಸ್ತಿದೆ, ಒಮ್ಮೊಮ್ಮೆ ಒಂಟಿ ಅನಿಸುತ್ತೆ, ಆದರೆ ತಪ್ಪಲ್ಲ ತಾನೇ ಅಂತ ಉತ್ತರ ಕೊಟ್ಲ ಆರಾಧ್ಯ. ಹಾಗಾದರೆ ಇಬ್ಬರು ಒಂದೇ ಗೂಡಿನ ಹಕ್ಕಿಗಳೇ ಅನ್ನಿ, ನನಗಿರೋ ಕಾಮನ್ ಪಾಯಿಂಟ್ ಒಂಟಿತನ ಅಂದ ಮಾನ್ಸ್ಟರ್. ಇಷ್ಟಲ್ಲಿ ಆರಾಧ್ಯಳ ಮೊಬೈಲ್ಗೆ ಒಂದು ರಹಸ್ಯ ಮೆಸೇಜ್ ಬಂದಿದ್ದರಿಂದ ಆ ಚಾಟಿಂಗ್ ಅಲ್ಲಿಗೆ ಕಟ್ ಆಗೋಯ್ತು. ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ನೋಡಿ ಶಾಕ್ ಆದ ಆರಾಧ್ಯ ತಕ್ಷಣ ಆ ನಂಬರ್ಗೆ ವಾಪಸ್ ಕಾಲ್ ಮಾಡಿದ್ಲು. ಆದರೆ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರೋದ ಕಿರಿಕಿರಿಯಿಂದ ನಿಜಕ್ಕೂ ಇದೆಲ್ಲ ನಿಜಾನ ಅಲ್ವಾ, ಹೇಗೆ ತಿಳ್ಕೊಳ್ಬೇಕಂತ ಆಲೋಚನೆ ಮೂಲಕ ಹೋದ್ಲು. ಆರಾಧ್ಯ ತನ್ನ ತಂದೆ ಮನೆಗೆ ಹೋಗೋದು. ಸ್ವಲ್ಪ ಸಮಯದ ನಂತರ ಒಂದು ಡಿಸಿಷನ್ಗೆ ಬಂದ ಆರಾಧ್ಯ ಅಧಿರಾಜ್ಗೆ ಕಾಲ್ ಮಾಡಿ, ನಾನಿವತ್ತು ಕಂಪನಿಯಿಂದ ನೇರವಾಗಿ ನನ್ನ ತಂದೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಓಕೆ, ನಾನು ಕೂಡ ಬರ್ತೀನಿ ಅಂತ ಅಧಿರಾಜ್ನ ತಡಿತಾ, ಅಲ್ಲಿಗೆ ನೀನು ಯಾಕೆ, ನಾನು ನನ್ನ ತಂದೆ ಜೊತೆ ಒಂಟಿಯಾಗಿ ಸಮಯ ಕಳೀಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀನು ಅರಮನೆಗೆ ಹೊರಟೋಗು ಅಂತ ರಿಪ್ಲೈ ಕೊಟ್ಟಳು ಆರಾಧ್ಯ. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ ಅಧಿರಾಜ್ ಜೊತೆ. ಅಂಥದ್ದೇನಿಲ್ಲ, ಸ್ವಲ್ಪ ಬೇಸರ ಆಗಿದೆ, ಅಲ್ಲಿಗೆ ಹೋದರೆ ಸರಿ ಆಗುತ್ತೆ, ಇಡ್ತೀನಿ ಬಾಯ್ ಅಂತ ಕಾಲ್ ಕಟ್ ಮಾಡಿದ್ಲು ಆರಾಧ್ಯ. ಆ ದಿನ ಪೂರ್ತಿ ಕಾವ್ಯ ಜೊತೆ ಕೂಡ ಮಾತಾಡದೆ ಸೈಲೆಂಟಾಗಿ ಕ್ಯಾಬ್ನಲ್ಲಿ ಗೇಮ್ಸ್ ಆಡ್ಕೊಳ್ತಾ ಸಂಜೆ ಯಾವಾಗ ಆಗುತ್ತೆ ಅಂತ ಕಿರಿಕಿರಿಂದ ವೆಯ್ಟ್ ಮಾಡಿದ್ಲು ಆರಾಧ್ಯ. ಸಂಜೆ ಕಂಪನಿಯಿಂದ ಹೊರಗೆ ಬರೋಷ್ಟರಲ್ಲಿ ಪಾರ್ಕಿಂಗ್ನಲ್ಲಿ ಅಧಿರಾಜ್ ಕಾರ್ ಕಾಣಿಸ್ತು. ಕೋಪದಿಂದ ಕಾರ್ ಹತ್ರ ಹೋಗಿ ಗ್ಲಾಸ್ ಮೇಲೆ ನಾಕ್ ಮಾಡಿದ್ಲು. ತಕ್ಷಣ ಡೋರ್ ಓಪನ್ ಮಾಡಿದ ಅಧಿರಾಜ್ ಕಡೆ ಕೋಪದಿಂದ ನೋಡ್ತಾ, ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಬಂದಿದ್ದೀರಾ ಅಂತ ಕೂಗಾಡ್ತಿರೋ ಅವಳನ್ನ
ಫಾಸ್ಟಾಗಿ ತನ್ನ ಕಡೆ ಹೇಳ್ಕೊಂಡು, ಯಾಕೆ ಖಾರ ತಿಂದು ಹಾಕ್ತಾರ ಕೂಗಾಡ್ತಿದ್ಯಾ, ನಾನೇ ನಿನ್ನ ಜೊತೆ ಬರ್ತಿಲ್ಲ, ಜಸ್ಟ್ ಡ್ರಾಪ್ ಮಾಡಿ ಹೊಟ್ಟೋಗ್ತೀನಿ ಅಂತ ಹೇಳ್ದ ಅಧಿರಾಜ್. ಓಕೆ ಹಾಗಾದರೆ ಓಕೆ, ಆದರೆ ಮತ್ತೆ ಅಲ್ಲಿಗೆ ಬಂದಮೇಲೆ ಮಾತು ಬದಲಾಯಿಸಿದ್ರೆ ನಿಜಕ್ಕೂ ಸುಮ್ಮನಿರಲ್ಲ ಅಂತಿದ್ದು ಅವಳನ್ನ ಕೋಪದಿಂದ ನೋಡ್ತಾ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ದ ಅಧಿರಾಜ್. ಸ್ವಲ್ಪ ಸಮಯದ ನಂತರ ಕೃಷ್ಣ ಅವರ ಮನೆಗೆ ತಲುಪಲು ಆರಾಧ್ಯ ಒಳಗೆ ಹೋಗ್ತಾ, ಬಾಯ್ ಅಧಿರಾಜ್, ಜಾಗ್ರತೆಯಾಗಾರ ಮನೆಗೆ ಹೊರಟೋಗು, ನಾನು ನಾಳೆ ಮುಂಜಾನೆ ಇಲ್ಲಿಂದ ಕಂಪ್ನಿಗೆ ಹೊಟ್ಟು ಹೋಗ್ತೀನಿ ಅಂತ ಬಾಯ್ ಹೇಳಿದ್ಲು. ಆರಾಧ್ಯ ಕನಿಷ್ಠ ಫಾರ್ಮಾಲಿಟಿ ಕೂಡ ಒಳಗೆ ಬರುವಂತೆ ಇನ್ವೈಟ್ ಮಾಡಲಿಲ್ಲ. ಹೊರಗಿನಿಂದಲೇ ಬಾಯ್ ಹೇಳಿಬಿಡ್ತಿರೋ ಆರಾಧ್ಯ ತನಗೆ ಮೊದಲ ಬಾರಿಗೆ ತನ್ನ ಅವಾಯ್ಡ್ ಮಾಡ್ತಿರೋ ಆಗ ಫೀಲ್ ಆದ ಅಧಿರಾಜ್. ಇದುವರೆಗೆ ಎಲ್ಲರೂ ತನ್ನ ಜೊತೆ ಪರಿಚಯ ಬೆಳೆಸ್ಕೊಳ್ಬೇಕಂತ ಆರಾಟ ಪಡೋರನ್ನೇ ನೋಡಿದ್ದ, ಆದರೆ ಅವಾಯ್ಡ್ ಮಾಡೋರು ಇಲ್ಲದೆ ಇರೋದಕ್ಕೆ ಈ ಫೀಲಿಂಗ್ ಅಧಿರಾಜ್ ಮನಸ್ಸನ್ನು ಬೇಸರಗೊಳಿಸ್ತು. ಈ ಈಡಿಯಟ್ಟಿಂದ ನನಗಿನ್ನೂ ಎಷ್ಟೊಂದು ಫೀಲಿಂಗ್ಸ್ ಹೊಸದಾಗಿ ಪರಿಚಯ ಆಗ್ತಿದೆಯೋ ಏನೋ ಅಂದ್ಕೊಳ್ತಾ ತಲೆ ಹಿಡ್ಕೊಂಡ ಅಧಿರಾಜ್. ಅದು ನೋಡ್ತಿದ್ದ ಆರಾಧ್ಯ, ಏನಾಯ್ತು ಅಧಿರಾಜ್, ತಲೆನೋವು ಬರ್ತಿದ್ಯಾ ಅಂತ ಕರುಣೆಯಿಂದ ಕೇಳಿದ್ಲು. ಹೌದು, ಬಂದು ತಲೆಗೆ ಮದ್ದು ಹಚ್ತೀಯಾ, ಒಳಗೆ ಹೋಗು ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೋದ ಅಧಿರಾಜ್. ಹಾಂ, ಇವ್ರಿಗೇನಾದರೂ ಹುಚ್ಚ ಏನೋ, ಸದ್ಯ ಏನೂ ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ತಿದ್ದಾರೆ ಅಂತ ಬೈದ್ಕೊಳ್ತಲೇ ಒಳಗೆ ಹೋದ್ಲು ಆರಾಧ್ಯ. ತಂದೆ ಮನೆಯಲ್ಲಿ ಕೃಷ್ಣ ನೆನಪು. ಮೇನ್ ಡೋರ್ ಎಂಟ್ರೆನ್ಸ್ನಲ್ಲಿದ್ದ ತಂದೆ ಫೋಟೋವನ್ನು ನೋಡಿ ಎಮೋಷ್ನಲ್ ಆಗ್ತಾ, ಚಿಕ್ಕಂದಿನಿಂದ ನಾನು ಯಾವಾಗಲೂ ಲೆಕ್ಕಿಸ್ಕೊಳ್ಳಿಲ್ಲ ಅಂತ ಕೋಪದಿಂದ ಇರ್ತಿದ್ದೆ, ಆದರೆ ನೀನು ಹೋದ ಮೇಲೆ ನಿನ್ನ ಮೇಲಿರೋ ಪ್ರೀತಿ ತಿಳಿಯಿತು ಅಂತ ಕಣ್ಣೀರು ಹಾಕ್ತಾ ಅಲ್ಲೇ ನಿಂತುಬಿಟ್ಲು ಆರಾಧ್ಯ. ಆಗಲೇ ಅವಳನ್ನ ನೋಡಿದ ಮೇಲೆ ಓಡಿ ಬಂದು, ನಮಸ್ತೆ ಮೇಡಮ್, ನೀವು ಬಂದು ಎಷ್ಟು ಸಮಯ ಆಯಿತು ಅಂತ ವಿನಯದಿಂದ ಕೇಳಿದ್ಲು. ಇವಾಗಲೇ ಬಂದೆ ಅಂತ ಇಡೀ ಮನೆ ನೋಡ್ತಾ, ಗುಡ್, ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ಯಾ, ನಾನು ಅವಾಗ ಬಂದು ಚೆಕ್ ಮಾಡ್ತಿರ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸುಮ್ಮನಿರಲ್ಲ, ಹಾಗೆ ರಾತ್ರಿಗೆ ಎಲ್ಲೇ ಇರ್ತೀನಿ, ಡಿನ್ನರ್ ಪ್ರಿಪೇರ್ ಮಾಡು ಅಂತ ಹೇಳಿ ತನ್ನ ರೂಮ್ ಒಳಗೆ ಹೋದ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಿ ರೆಡಿಯಾಗಿ ತಂದೆ ರೂಮ್ಗೆ ಹೋದ ಆರಾಧ್ಯಾಗೆ ಒಮ್ಮೆಲೆ ಕೃಷ್ಣ ಅವ್ರ ಕೊನೆ ಕ್ಷಣಗಳ ನೆನಪಿಗೆ ಬಂದು ಮನಸ್ಸು ಭಾರವಾಗೋಯ್ತು. ಆ ರೂಮ್ನಲ್ಲಿ ಪ್ರತಿಯೊಂದು ಇಂಚನ್ನು ಪರೀಕ್ಷೆಯಾಗಿ ನೋಡ್ತಾ, ಟೇಬಲ್ ಡ್ರಾಯರ್ನಲ್ಲಿ ಪೇರೆಂಟ್ಸ್ ಜೊತೆ ಇರೋ ಫ್ಯಾಮಿಲಿ ಫೋಟೋ ಹೊರಗೆ ತೆಗೆದು ಪ್ರೀತಿಯಿಂದ ನೋಡ್ತಾ, ನೀವಿಬ್ಬರು ನನ್ನ ಬಿಟ್ಟು ಸ್ವರ್ಗಕ್ಕೆ ಹೊರಟೋದ್ರಿ, ನೀವಿಬ್ಬರು ಎಷ್ಟು ಶೆಲ್ಫಿಶ್ ಅಲ್ವಾ, ಅಧಿರಾಜ್ ಅವರು ಇಲ್ಲದೆ ಇದ್ದರೆ ನಿಮ್ಮ ಮಗಳು ಇವತ್ತು ಇಷ್ಟೊಂದು ಸ್ಟ್ರಾಂಗಾಗಿ ಇರ್ತಿರ್ಲಿಲ್ಲ ಅನಿಸುತ್ತೆ ಅಂತ ಫೋಟೋ ಜೊತೆ ಸ್ವಲ್ಪ ಹೊತ್ತು ಆಟೆ ಹೊಡೆದು ವಿಂಡೋ ಹತ್ರ ನಿಂತಿದ್ದ ಆರಾಧ್ಯಗೆ ರಸ್ತೆ ಮೇಲಿರೋ ಮರ ಬೋಳಾಗಿ ಕಾಣಿಸ್ತು. ನಾನು ಇಲ್ಲಿಗೆ ಬಂದಾಗ ಅಧಿರಾಜ್ ಅವರು ರಾತ್ರಿ ಪೂರ್ತಿ ಆ ಮರದ ಹತ್ರ ನಿಂತ್ಕೊಂಡೆ ನನ್ನ ಜೊತೆ ಮಾತಾಡ್ತಿದ್ರು ತಾನೆ, ನಾನು ಅನಾವಶ್ಯಕವಾಗಿ ಹೋಗಿ ಅಂತ ಹೇಳಿದೆ, ಏನು ಮಾಡ್ತಿದ್ದಾರೋ ಏನೋ ಅಂತ ಬೇಸರದಿಂದ ಅಂದ್ಕೊಂಡ್ಳು. ಇಷ್ಟರ ಮುಂಜಾನೆ ಬಂದ ಮೆಸೇಜ್ ನೆನಪಿಗೆ ಬರಲು ಅದರಲ್ಲಿರೋ ಮ್ಯಾಟರ್ ನಿಜವೋ ಸುಳ್ಳೋ ಈ ರಾತ್ರಿ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಫಾಸ್ಟಾಗಿ ಡಿನ್ನರ್ ಕಂಪ್ಲೀಟ್ ಮಾಡಿ ಕ್ಯಾಬ್ನಲ್ಲಿ ಮುಂಚಿನ ದಿನ ಹೋದ ಪಬ್ಗೆ ಸ್ಟಾರ್ಟ್ ಆದಳು ಆರಾಧ್ಯ ಹೋಗೋದಕ್ಕೆ. ಪಬ್ ಎಂಟ್ರೆನ್ಸ್ ಮುಂದೆ ನಿಂತು, ನಿನ್ನೆ ಇಲ್ಲಿ ಆ ಮಲ್ಲೇಶ್ವರಿ ಸ್ಟಾರ್ಗಳನ್ನ ನೋಡಿದೆ, ಬಹುಶಃ ಇವತ್ತು ಕೂಡ ಇಲ್ಲೇ ಇರ್ಬೋದು, ನನ್ನ ತಂದೆ ಸಾಯೋದಕ್ಕೆ ಕಾರಣ ಬಂದು ಮೆಸೇಜ್ನಲ್ಲಿರೋ ಹಾಗೆ ಇಬ್ಬರನ್ನು ಹಿಡಿದು ಗಟ್ಟಿಯಾಗಿ ಹೇಳಿದ್ರೆ ನಿಜ ಹೊರಗೆ ಬರತ್ವೆ, ಒಂದು ವೇಳೆ ಅದೇ ನಿಜ ಆದರೆ ಮಾತ್ರ ಅದಕ್ಕೆ ಕಾರಣ ಆದವ್ರನ್ನ ಒಬ್ಬರನ್ನೂ ಕೂಡ ಬಿಡೋಲ್ಲ ಅಂತ ಕೋಪದಿಂದ ಕೈ ಬಿಗಿದು ಅಂದ್ಕೊಂಡ್ಳು. ಇಲ್ಲಿ ಎಷ್ಟು ಹೊತ್ತು ನಿಂತರೂ ಯಾವುದೇ ಉಪಯೋಗ ಇರಲ್ಲ, ಖಂಡಿತ ಒಳಗೆ ಹೋಗಬೇಕು. ಏನೋ ಈ ಪಬ್ ನೋಡಿದ್ರೇ ಕತ್ಲೆ ಪ್ರಪಂಚ ನೆನಪಿಗೆ ಬರುತ್ತೆ, ಎಲ್ಲರೂ ಕುಡಿತಾ ತಿರುಗ್ತಾ ಮತ್ತಿನಲ್ಲಿ ಮುಳುಗ್ತಾ ಹೇಳ್ತಿದ್ದಾರೆ.